ಸ್ನೇಹಿತರೆ, ಎಷ್ಟು ಜನ ಕೆಲಸ ಹುಡುಕ್ತಾ ಇರ್ತಾರೆ, ಕೆಲಸ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ನೆಟ್ವರ್ಕ್ ಬಿಸ್ನೆಸ್ ಅದು ಇದು ದುಡ್ಡಾಕಿ ತುಂಬಾ ಕಳ್ಕೊಂಡಿರ್ತಾರೆ. ಬಟ್ ಇಲ್ಲಿ ಸ್ಯಾಲ್ರಿ ಕೊಟ್ಟು, ಇನ್ಸೆಂಟಿವ್ ಕೊಟ್ಟು, ಮತ್ತು ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸನ್ನು ಕೊಟ್ಟು ನಮಗೆ ಒಂದು ರೆಕಗ್ನೈಸೇಷನ್ನ ಮಾಡ್ತಕ್ಕಂಥ ಒಂದು ಪ್ರತಿಷ್ಠಿತ ಕಂಪನಿ ಅಂತ ಹೇಳ್ಬೋದು. ಏನಂತೇಳಿದ್ರೆ ಈ ಒಂದು ಸೆಕ್ಟರಲ್ಲಿ ಸುಮಾರಷ್ಟು ಇದಕ್ಕೆ ಆದಂಥ ಒಂದು ಪ್ರೆಸ್ಟೀಜ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಒಂದು ಐಡೆಂಟಿಟಿನ ನಾವು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಜಾಬ್ ಆಗಿರುತ್ತೆ ಇದು. ಸೊ ತುಂಬ ಜನ ಈ ಜಾಬ್ ಬಗ್ಗೆ ನೆಗ್ಲೆಕ್ಟ್ ಮಾತಾಡ್ತಾರೆ, ಹಾಗೆ ಹೀಗೆ ಮಾತಾಡ್ತಾರೆ. ನಾನು ತಲೆನೇ ಕೆಡಿಸ್ಕೊಳೋದಿಲ್ಲ. ಎಲ್ಲದಕ್ಕೂ ಒಂದು ರೆಸಲ್ಯೂಷನ್ ಅಂತ ಇರುತ್ತಂತೆ. ನಾವು January 1 ಬಂತು ಅಂತೇಳಿದ್ರೆ ನಮ್ಮ ಈ ವರ್ಷದ ರೆಸಲ್ಯೂಷನ್ ಅಂದರೆ ನಾವೇನು ಮಾಡ್ಬೇಕಂತಿದ್ದೀವಿ ಅಂತ ಹಾಕೊತೀವಿ. ಅಥವಾ ಒಂದು ಯುಗಾದಿ ಬಂತು ಅಂತೇಳಿದ್ರೆ ನಮ್ಮ ಹೊಸ ವರ್ಷ ಇಲ್ಲಿಂದ, ಹಿಂದೂಗಳಿಗೆ ಹೊಸ ವರ್ಷ ಇಲ್ಲಿಂದ ಆರಂಭ, ನಾವು ಈ ಥರ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ. ಅದೇ ರೀತಿ ಒಂದು ಬರ್ಡೇ ಬಂದರೆ ಈ ಥರ ಮಾಡ್ಬೇಕು ಅಂದ್ಕೊಂಡಿರ್ತೀವಿ. ಸೊ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ತೀರ, 100 days ಚಾಲೆಂಜ್ ತೊಗೊತಾರೆ, 30 days ಇಷ್ಟು ಅರ್ನ್ ಮಾಡಬೇಕಂತ ಅಂದ್ಕೊತಾರೆ. ಸೊ ನಿಮ್ಮಲ್ಲಿ ನಾನು ಅರ್ನ್ ಮಾಡಬೇಕನ್ನೋ ಒಂದು ಇಂಟೆನ್ಷನ್ ಇತ್ತು ಅಂತ ಹೇಳಿದರೆ ಈ ಒಂದು ವಿಡಿಯೋನ ನೋಡಿ ನೀವು ಒಂದು 3 months ಟಾರ್ಗೆಟನ್ನು ಹಾಕ್ಕೊಂಡು ನಮ್ಮನ್ನು ರೀಚ್ ಔಟ್ ಆಗಿ ನಾವು ನಿಮಗೆ ಯಾವ ಥರ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀವಿ. ಇಲ್ಲಿ ನೀವು ಯಾವುದೇ ರೀತಿಯ ವಿದೌಟ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಅರ್ನ್ ಮಾಡ್ಬೋದು. ಇಲ್ಲಿ ನಿಮಗೆ ಸ್ಯಾಲ್ರಿ ಇರುತ್ತೆ, ಸೊ ಇನ್ಸೆಂಟಿವ್ಸ್ ಇರುತ್ತೆ, ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಇರುತ್ತೆ, ರೆಕಗ್ನೈಸೇಷನ್ ಇರುತ್ತೆ, ಮತ್ತು ನಿಮಗೆ ಏನಂತ ಹೇಳಿದ್ರೆ ಫಾರಿನ್ ಟ್ರಿಪ್ಸ್ ಎಲ್ಲ ಇರುತ್ತೆ. ಸೊ ಇಷ್ಟೆಲ್ಲ ಅವಕಾಶಗಳನ್ನು ಯಾವ ಒಂದು ಕಂಪನಿನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ನೀವು ಇನ್ವೆಸ್ಟ್ ಮಾಡಬೇಕು, ಇಲ್ಲ ಇದು ಒಂದು ನೆಟ್ವರ್ಕ್ ಬಿಸ್ನೆಸ್ ಆಗಿರಬೇಕು, ಅಥವಾ ಮಾರ್ಕೆಟಿಂಗಲ್ಲಿ ಆಗಿರಬೇಕು, ಇಲ್ಲ ನಾವು ಒಂದು ಇನ್ವೆಸ್ಟ್ಮೆಂಟ್ ಆಗಿರಬೇಕು. ಸೊ ಈ ಥರದ್ದಿದ್ದಾಗ ಬರುತ್ತೆ. ಇಲ್ಲಿ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಪ್ರತಿಷ್ಠಿತ ಬ್ಯಾಂಕ್ ಜೊತೆ ನಾವು ವರ್ಕ್ ಮಾಡ್ತೀವಿ. ಅದರಲ್ಲೂ ಏನಂತ ಹೇಳಿದ್ರೆ ಒಂದು ರೆಪ್ಯುಟೇಷನ್ ಕಂಪನಿ, ನಮ್ಮನ್ನು ನಾವು ಐಡೆಂಟಿಫಿಕೇಶನ್ ಮಾಡ್ಕೊತೀವಿ. ಒಂದು ಸಮಾಜದಲ್ಲಿ ನಮಗೆ ಆದಂಥ ಒಂದು ಐಡೆಂಟಿಟಿ ಬೇಕು. ನಾವು ಒಂದು ಟೀಮ್ ಲೀಡರ್ ಆಗ್ತೀವಿ, ನಮ್ಮ ಅಂಡರ್ಲಿ ಇಷ್ಟು ಜನ ವರ್ಕ್ ಮಾಡ್ತಿದ್ರೆ, ನಾನು ಇಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ನಾನು ಇದರಿಂದ ಇಷ್ಟು ಅರ್ನ್ ಮಾಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇರುತ್ತಲ್ವ. ನಿಜವಾಗ್ಲೂ ಅದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕೊಡುತ್ತೆ ನಮಗೆ. ಯಾರ್ದೋ ಕೆಳಗೆ ಹೋಗಿ ನಾವು ಕೆಲಸ ಮಾಡಿ, ನಾವು ತಿಂಗಳಾನ್ಗಂಟೆ ಕೆಲಸ ಮಾಡಿ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೂ ಇಲ್ಲಿ ಯಾವುದೇ ರೀತಿಯ ಟಾರ್ಗೆಟ್ ಅನ್ನೋದಿಲ್ದೇ ನಮಗೆ ನಾವೇ ಟಾರ್ಗೆಟ್ ಹಾಕ್ಕೊಂಡು ಈ ಮಂತಲ್ಲಿ ನಾನು ಇಷ್ಟು ಅರ್ನ್ ಮಾಡಬೇಕಂತ ಒಂದು ಟಾರ್ಗೆಟನ್ನು ಹಾಕ್ಕೊಂಡು, ಸೊ ಅದಕ್ಕೆ ತಕ್ಕನಾದಂಥ ನನ್ನ ಒಂದು ಟೀಮನ್ನು ರೆಡಿ ಮಾಡಿ, ನನ್ನ ಒಂದು ಟೀಮಿಗೂ ನಾನು ಸಪೋರ್ಟ್ ಮಾಡಿ, ಸೊ ಅವರು ನನ್ನ ಜೊತೆಗೆ ಅವರು ಸ್ಯಾಲ್ರಿ ಎಲ್ಲನೂ ಅರ್ನ್ ಮಾಡ್ತಾ, ಸೊ ಒಂದು ಟೀಮನ್ನು ದೊಡ್ಡದು ಮಾಡಿ ಈ ಟೀಮ್ ಲೀಡರ್ ನಾನು ಅಂತ ಗುರುತಿಸ್ಕೊಳೋದೇನಿದೆ ಅಲ್ವಾ. ಸೊ ಅದು ನಿಜವಾಗ್ಲೂ ಹೇಳ್ಬೇಕಂತೇಳಿ ಅದು ಕೊಡೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಯಾರೂ ಕೊಡೋದಿಲ್ಲ. ಆಮೇಲೆ ನಮಗೆ ಆದಂಥ ಒಂದು ಫಾರಿನ್ ಟ್ರಿಪ್ಸ್ ಇರುತ್ತೆ, ಫ್ಯಾಮಿಲಿ ಟ್ರಿಪ್ಸ್ ಇರುತ್ತೆ, ಅಥವಾ ನಮಗೆ ಒಂದು ಸಿಂಗಲ್ ಆಗಿ ಅಥವಾ ನಮ್ಮ ಟೀಮ್ ಜೊತೆ ಹೋಗುವಂಥದ್ದು ಇರುತ್ತೆ. ಪ್ರತಿ ತಿಂಗಳು ಮೀಟಿಂಗ್ಸ್ ಇರುತ್ತೆ, ಆನ್ಲೈನ್ ಸಪೋರ್ಟ್ ಇರುತ್ತೆ, ಆಫ್ಲೈನಲ್ಲೂ ಸಪೋರ್ಟ್ ಮಾಡ್ತಾರೆ, ಸೊ ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತಾರೆ. ನಮ್ಮದೇ ಆದಂಥ ಒಂದು ಬ್ರ್ಯಾಂಚ್ ಇರುತ್ತೆ, ನಾವು ಪ್ರತಿದಿನ ಬ್ರ್ಯಾಂಚ್ ವಿಸಿಟನ್ನು ಮಾಡ್ಬೋದು. ಸೊ ಇಲ್ಲಿ ನಾವು ಒಂಥರ ಪ್ರೊಫೆಷ್ನಲ್ ಥರ ವರ್ಕ್ ಮಾಡ್ಬೋದು. ಇದು ಯಾವುದೇ ರೀತಿಯ ನೆಟ್ವರ್ಕ್ ಬಿಸ್ನೆಸ್ ಅಂತ ಖಂಡಿತವಾಗ್ಲೂ ಅಲ್ಲ, ಹಾಗೆ ತಿಳ್ಕೊಳಕ್ಕೆ ಹೋಗ್ಬೇಡಿ. ಕೆಲವೊಂದಷ್ಟು ಜನಕ್ಕೆ ನೆಟ್ವರ್ಕ್ ಅಂದರೆ ಏನು, ಮಾರ್ಕೆಟಿಂಗ್ ಅಂದರೆ ಏನು, ಅಫಿಲಿಕೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಇನ್ಶೂರೆನ್ಸ್ ಏನು ಅನ್ನೋ ಒಂದು ನಾಲೆಡ್ಜೇ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಎಲ್ಲದನ್ನು ತಗೊಂಡು ಒಂದೇ ಡಸ್ಟ್ಬಿನ್ನಿಗೆ, ಈ ಬೆಳಗ್ಗೆ ಕಸ ಹಾಕಬೇಕಾದ್ರೆ ಹಸಿ ಕಸ ಬೇರೆ ಒಣ ಕಸ ಬೇರೆ ಅಂತ ಹಾಕ್ತಾರೆ. ಇವ್ರಿಗೆ ಏನಂತ ಹೇಳಿದರೆ ಹಸಿ ಕಸ ಯಾವುದು ಒಣ ಕಸ ಯಾವುದು ಗೊತ್ತಿರೋ ಎಲ್ಲ ಒಂದೇ ಡಸ್ಟ್ಬಿನ್ನಿಗೆ ಹಾಕ್ತಾರಲ್ವ. ಹಾಗೆ ಅಫಿಲಿಕೇಟ್ ಮಾರ್ಕೆಟಿಂಗು, ನೆಟ್ವರ್ಕ್ ಮಾರ್ಕೆಟಿಂಗು, ಅಥವಾ ಇನ್ಶೂರೆನ್ಸು, ಅಥವಾ ಚೈನ್ ಲಿಂಕು, ಸೊ ಇದೆಲ್ಲ ಪದಗಳಿಗೂ ಒಂದು ಬೇರೆ 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 ಕೆಲವೊಂದು ಪದ ಕೆಲವೊಂದು ಸಾಮಾನ್ಯ ಒಂದು 2-3 ಇದನ್ನು ಮ್ಯಾಚ್ ಮಾಡ್ಬೋದು. ಬಟ್ ಇದೆಲ್ಲದಕ್ಕೂ ಅದರದ್ದೇ ಆದಂಥ ಒಂದು ಡಿಫ್ರೆಂಟ್ ಕ್ಯಾಟಗರಿ ಇದೆ. ಸೊ ಅದನ್ನು ಅರ್ಥ ಮಾಡ್ಕೊಂಡಲ್ಲ ಏನು ಮಾಡ್ತಾರೆ, ಸೊ ಎಲ್ಲ ಅಂದರೆ ಅಯ್ಯೋ ಚೈನ್ ಲಿಂಕಾ, ಅಯ್ಯೋ ಅದು ಆ ಕಂಪ್ನಿನ, ಅಯ್ಯೋ ನಿಮ್ಮನ್ನು ನೀವೇ ಡಿಗ್ರೇಡ್ ಮಾಡ್ಕೊತೀರಾ. ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಒಂದು ಕೆಪಾಸಿಟಿ ಅನ್ನೋದು ಗೊತ್ತಿರೋದಿಲ್ಲ, ನಿಮಗೆ ಎಷ್ಟು ಪ್ರೊಟೆನ್ಷಿಯಲ್ ಆಗಿದ್ದೀರಾ. ಸೊ ನಿಮ್ಮನ್ನು ನೀವು ಯಾವ ರೀತಿಯಾಗಿ ಬಿಸ್ನೆಸ್ ಮೈಂಡೆಡಾಗಿ ಯೂಸ್ ಮಾಡ್ಕೊಬಿಡೋದು ಅನ್ನೋದು ನಿಮ್ಮ ಬಗ್ಗೆನೇ ನಿಮಗೆ ಗೊತ್ತಿರೋದಿಲ್ಲ. ನೀವೇ ಡಿಮೋಟಿವೇಟ್ ಆಗ್ತೀರಾ. ಈಗ ಡಿಮೋಟಿವೇಟ್ ಆಗೋರು ಏನು ಮಾಡ್ತಾರೆ ಗೊತ್ತಾ, ಯಾವುದೋ ಒಂದು ಹಳ್ಳಕ್ಕಂದ್ರೆ ನಿಜವಾಗ್ಲೂ ಬೀಳ್ತಾರೆ. ಈ ಒಂದು ನೆಟ್ವರ್ಕ್ ಬಿಸ್ನೆಸ್ಗೆ 10-20 ಸಾವಿರ ಹಾಕಿ ಬೇರೆಯವ್ರನ್ನ ಸೇರಿಸೋ, ಅವ್ರು ದುಡ್ಡು ಹಾಕೋದು, ಅವರಿಂದ ಇದು ಬರೋದು, ಇಂಥದಕ್ಕೆ ಆರಾಮ್ಸೆ ಬೀಳ್ತಾರೆ. ಎಲ್ಲೆಲ್ಲಿ ಯಾಮಾರಬೇಕೋ, ನಿಜವಾಗಿ ನಾವು ಕೆಲಸ ಹೇಳ್ತೀವಿ, ನಿಜವಾಗ್ಲೂ ನಾವು ಏನಂತ ಒಂದು ರೆಪ್ಯುಟೇಷನ್ನು 200-300 ವರ್ಷದಿಂದ ಮಾಡ್ಕೊಂಬಂದಿರೋ ಕಂಪ್ನಿಗಳ ಬಗ್ಗೆ ನಾವು ಹೇಳ್ತೀವಿ ಅಂತೇಳಿದರೆ ಇಷ್ಟೆಲ್ಲ ಕತೆ ಹೇಳಬೇಕು. ಅದೇ ನಾನು ಮೋಸ ಮಾಡೋ ಕಂಪನಿ ಆಯಿತು ಅಂತೇಳಿದ್ರೆ ಜನನ ಈಸಿಯಾಗಿ ಹಳ್ಳಕ್ಕೆ ಬೀಳಿಸ್ಬೋದು. ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಈಗ ನಾವು ಹೇಳ್ತೀವಿ ಅಂತೇಳಿದ್ರೆ ಏನು ಮಾಡ್ತಾರೆ ಹೇಳಿ, ಇದನ್ನು ಅಯ್ಯೋ ಬಿಡ್ರಿ ಹೋಗಲಿ ಅಂತ ಹೇಳ್ಬಿಟ್ಟು ಇದನ್ನೊಂಥರ ಅವರೇ ಡಿಮೋಟಿವೇಟ್ ಮಾಡ್ಕೊತಾರೆ. ಅಂದರೆ ನನ್ನ ಯೋಗ್ಯತೆ ಇಲ್ದೋಳು ಅನ್ನೋ ಸರ್ಟಿಫಿಕೇಟನ್ನು ಅವರೇ ಕೊಟ್ಕೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ, ಇದರಲ್ಲಿ ಇಷ್ಟೆಲ್ಲ ಇದೆನಾ, ಸಾಧನೆ ಮಾಡಿರೋರು ಬೇಕಾದಷ್ಟು ಜನ ನಮ್ಮ ಕಣ್ಮುಂದೆನೇ ಇದ್ದಾರೆ ಇಂಥ ಕಂಪ್ನಿಗಳಲ್ಲಿ. ಸೊ ಅವ್ರ ನೇಮ್ಗಳು ಇವತ್ತು ನಾವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಆ ಥರ ನೇಮ್ಗಳಿದ್ದಾವೆ. ಬಟ್ ಅವ್ರು ಏನು ಮಾಡ್ತಾರೆ, ಕಂಪನಿ ಡಿಮೋಟಿವೇಟ್ ಆಗಲ್ಲ. ಇಲ್ಲಿ ನೀನಲ್ಲ, ಇನ್ನು ನನ್ನಂಥ 1000 ಜನ ತೊಗೊಂಬರುತ್ತೆ ಕಂಪ್ನಿ. ಇಲ್ಲಿ ಏನು ಮಾಡ್ತಾರೆ, ಅಯ್ಯೋ ಈ ಕಂಪ್ನಿನ ಅಂದರೆ ನಮ್ಮನ್ನು ನಾವು ಕುಗ್ಗಿಸ್ಕೊತೀವಿ, ನಮ್ಮ ಐಡೆಂಟಿಟಿ ಇಷ್ಟೇ ನನ್ನ ವ್ಯಾಲ್ಯೂ ಅಂತೇಳ್ಬಿಟ್ಟು ನಾನು ಗುರುತಿಸ್ಕೊತೀನಿ. ಸೊ ಈ ಥರದನ್ನು ದಯವಿಟ್ಟು ಮಾಡಬೇಡಿ. ಸೊ ಯಾವುದು ಒಳ್ಳೇದಿದೆ ಅಟ್ಲೀಸ್ಟ್ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿರಿ. ನೀವು ಇನ್ವೆಸ್ಟ್ ಮಾಡೋದೇನೂ ಇಲ್ಲ, 1-2-3 ಮೀಟಿಂಗಿಗೆ ಹೋಗಿ, ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿ, ಬೇರೆ ಬೇರೆ ಟೀಮ್ಗಳಿರುತ್ತೆ, ಸೊ ಅವ್ರನ್ನ ನೋಡಿ ಇಲ್ಲಿ ಯಾವ ಥರ ವರ್ಕ್ ಮಾಡ್ತಾರೆ, ನಾನು ಯಾವ ಥರ ಮಾಡ್ಬೋದು, ನನ್ನ ಐಡೆಂಟಿಟಿನ ಯಾವ ಥರ ಗುರುತಿಸ್ಕೋಬೋದು. ದುಡಿಲಿಕ್ಕೆ ಸುಮಾರಷ್ಟು ಅವಕಾಶಗಳಿದೆ ಇಲ್ಲಿ. ಸೊ
ಅರ್ನಿಂಗ್ಸ್ ಅನ್ನೋದು ಇದೆ ಅಲ್ವಾ. ಸೊ ಆ ರೀತಿಯಾದ ಒಂದು ಅರ್ನಿಂಗ್ಸ್ ಈ ಒಂದು ಫೀಲ್ಡಲ್ಲಿ ಇದೆ. ಬಟ್ ನೀವು ಯಾರನ್ನೂ ಅದನ್ನು ಯೋಚನೆ ಮಾಡೋದಿಲ್ಲ, ನಿಮ್ಮನ್ನ ನೀವೇ ಬೋರ್ಡ್ ಹಾಕೊಂಡ್ಬಿಡ್ತೀರ ನನ್ನ ಯೋಗ್ಯತೆ ಇಷ್ಟೇ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಆ ಥರ ಮಾಡಿಬಿಡಿ. ಈ ವಿಡಿಯೋ ಯಾರು ನೋಡ್ತಾ ಇದ್ರೋ ಕನಿಷ್ಠ ಒಂದು ನೋಡಿರೋರೆಲ್ಲರೂ ಒಂದು 5 ಜನಕ್ಕಾದರೂ ಶೇರ್ ಮಾಡಿ. ತುಂಬ ಜನ ವರ್ಕ್ ಫ್ರಮ್ ಹೋಮ್ ನೋಡಿ ಅಲ್ಲಿ ಇಲ್ಲಿ ದುಡ್ಡು ಹಾಕಿ ಕಳ್ಕೊಂಡಿರ್ತಾರೆ. ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಇರ್ತಾರೆ, ರಿಟೈರ್ಡ್ ಪರ್ಸನ್ಸ್ ಇರ್ತಾರೆ, ಹೌಸ್ ವೈಫ್ ಇರ್ತಾರೆ. ಸೊ ಎಲ್ಲರಿಗೂ ಈ ಒಂದು ವಿಡಿಯೋ ರೀಚ್ ಆಗಬೇಕು. ಯಾರೆಲ್ಲ ಕೆಲಸ ಬೇಕು ಅಂತಿದ್ದಾರೋ ಅವ್ರು ಖಂಡಿತವಾಗ್ಲೂ ಇಲ್ಲಿ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಲಿ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ ಅವರಿಗೆ ನಾವು ಟ್ರೈನ್ ಅಪ್ ಮಾಡ್ತೀವಿ, ನಾವು ಕೆಲಸ ಕೊಡ್ತೀವಿ ಅಂತ ಹೇಳ್ತೀನಿ. ಹೋಪ್ ಈ ಒಂದು ವಿಡಿಯೋ ನೋಡ್ತಿರೋರು ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ. ಕೆಲಸ ಬೇಕಂದಿರೋರಿಗೆ ಯಾವುದಾವುದೋ ಇನ್ವೆಸ್ಟ್ಮೆಂಟ್ ಅದು ಇದು ಶೇರ್ ಮಾಡ್ತಿರೋದು, ಇಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್ ಕೆಲಸ ಕೊಡ್ತಿದ್ದಾರೆ. ಸೊ ಇಂಥ ವಿಡಿಯೋಗಳನ್ನು ನೀವು ಆದಷ್ಟು ಜನರಿಗೆ ರೀಚ್ ಮಾಡಿ ಅಂತ ಹೇಳ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.